ಹಾಯ್ ಗಾಯ್ಸ್, ನಾನು ನಿಮ್ಮ H4 ಹೇಮಂತ್. ಇವತ್ತು ನಾನು ಕಾರವಾರಿಂದ ಯಲ್ಲಾಪುರಕ್ಕೆ ಹೊಂಟಿದ್ದೆ. ಯಲ್ಲಾಪುರಕ್ಕೆ ಹೋಗೋ ದಾರಿಯಲ್ಲಿ ಲೈಟಾಗಿ ಘಾಟ್ ಸೆಕ್ಷನ್ ಬರುತ್ತೆ. ಈ ಘಾಟಲ್ಲಿ ಒಂದು ಚೆನ್ನಾಗಿರೋ ವ್ಯೂ ಇದೆ. ಈಗೇನೋ ಮಳೆಗಾಲ ಎಲ್ಲ ಬೇಸಿಗೆ ಇದೆ, ಇಲ್ಲಿ ನೀರೆಲ್ಲ ಕಮ್ಮಿ ಇದೆ. ಮಳೆಗಾಲದಲ್ಲಿ ಮಾತ್ರ ಸಖತ್ತಾಗಿ ನೀರು ಬರ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಗಾಯ್ಸ್, ಇಲ್ಲೊಂದು ಫೋಟೋ ಶೂಟಿಗೆ ಒಂದು ಪಾಯಿಂಟ್ ಇದೆ, ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ ಇದು. ಇಲ್ಲಿ ಮಾರ್ನಿಂಗ್ ಏನಾದರೂ 6 ಗಂಟೆಗೆ ಏನಾದರೂ ಬಂದುಬಿಟ್ರೆ ಎಕ್ದಮ್ ಖತರ್ನಾಕ್ ವ್ಯೂ ಬರುತ್ತೆ. ಇಲ್ಲಿ ಸೂರ್ಯ ಹುಟ್ಟೋದಿರುತ್ತೆ. ಈಗ ಹುಟ್ಟಿದ್ದಾನೆ ಆಲ್ರೆಡಿ. ಆಲ್ಮೋಸ್ಟ್ ಆಲ್ ಟೈಮ್ ಆಗಿದೆ 9:30, 8:30 9:30 ಆಗಿದೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಜಂಗಲ್ದಲ್ಲೆಲ್ಲ ನೀರು ಬರುತ್ತೆ, ಇಲ್ಲಿಂದ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹರಿಯುತ್ತೆ. ಇಲ್ಲಿ ಮುಂದ್ಗಡೆ ಮಾತ್ರ ಸಖತ್ತಾಗಿದೆ. ಅಲ್ಲಿ ಕೆಳಗಡೆ ಮಠ, ಅಲ್ಲಿ ಮಠ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ಕಲ್ಲಿದೆಯಲ್ಲ, ಅಲ್ಲಿ ತನಕ ಈಗ ಜಸ್ಟ್ ಬಂದೆ. ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಮಳೆಗಾಲದಲ್ಲಿ ಮಾತ್ರ ಸಖತ್ತಾಗಿರುತ್ತೆ ಇಲ್ಲಿ. ನನ್ನ ಪ್ರಕಾರ ನೀವು ಕಾರವಾರದಿಂದ ಯಲ್ಲಾಪುರ್ಗೆ ಏನಾದರೂ ಹೋಗ್ತಿದ್ರೆ ಈ ರಸ್ತೆಯಲ್ಲಿ ಬರುತ್ತೆ. ಇದು ಇಲ್ಲೇ ರೋಡ್ಗೆ ಇದೆ ಎಕ್ದಮ್. ಇಲ್ಲಿ ನೋಡಿ, ಇದು ರೋಡು, ಇದೇ ರೋಡು, ಹೈವೇ. ಇದೇ ಹೈವೇದಲ್ಲಿ ಇಲ್ಲೇ ಇದೆ, ರೋಡ್ಗೆ ಇದೆ. ಇದು ಒಂದು 2 ಸ್ಟೆಪ್ ಇದು ರೋಡು ನೋಡಿ. ಇದು ರೋಡು, ಜಸ್ಟ್ ವ್ಯೂ ಪಾಯಿಂಟ್ ಸಖತ್ತಾಗಿದೆ ನೋಡಿ. ಇದು ಫ್ರೆಂಡ್ಸ್, ಈ ಥರ ಚೆನ್ನಾಗಿರೋ ವ್ಯೂ ಇದೆ. ಇಲ್ಲಿಂದ ನೀರು ಬೀಳುತ್ತೆ, ಇಲ್ಲಿಂದ ಅಲ್ಲಿ ತನಕ ಹೋಗುತ್ತೆ. ಅಲ್ಲಿ ಕೆಳಗಡೆ ಮತ್ತೆ ಏನೋ ಫಾಲ್ಸ್ ಥರ ಇದೆ, ಅಲ್ಲಿ ಹೇಳೋಕ್ಕೆ ಜಾಗ ಇದ್ದಿದ್ದಿಲ್ಲ, ನಾನೇನು ಅಲ್ಲಿ ಹೋಗಿಲ್ಲ. ನೀವು ಮಾತ್ರ ಈ ಕಡೆ ಬಂದರೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಹೋಗಿ. ನೋಡೋಕ್ಕೇನೋ ಸಖತ್ತಾಗಿದೆ. ಮಳೆಗಾಲದಲ್ಲಿ ಮಾತ್ರ ಬಂದರೆ ಎಕ್ದಮ್ ಟಾಪ್ ಕ್ವಾಲಿಟಿ ಇದೆ. ನೀರು ಮಾತ್ರ ಚೆನ್ನಾಗಿ ಬೀಳ್ತಾ ಇದೆ. ಅಲ್ಲಿ ಕೆಳಗಡೆ ಹೋಗಿ ನೋಡಬೇಕಿತ್ತು, ನಾನೇನು ಹೋಗಿಲ್ಲ. ನೀವೇನಾದರೂ ಬಂದರೆ ನೋಡ್ಕೊಂಡು ಹೋಗಿ. ಓಕೆ ಫ್ರೆಂಡ್ಸ್, ಮತ್ತೆ ಈ ಥರ ಏನಾದರೂ ಪ್ಲೇಸ್ ದಾರಿಯಲ್ಲಿ ಹೋಗ್ತಾ ಬಂದರೆ ವಿಡಿಯೋ ಮಾಡಾಕ್ತೀನಿ. ಬಾಯ್.